ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ತಿಂಗಳು 23ನೇ ತಾರೀಕು ಸೆಪ್ಟೆಂಬರ್ ಅಮೆಝಾನ್ ಅಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಹಾಗೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಏನಿದೆ ಅದು ಸ್ಟಾರ್ಟ್ ಆಗ್ತಿದೆ. ನೀವೇನಾದ್ರೂ ಈ ಒಂದು ಸೇಲ್ ಅಲ್ಲಿ ಐಫೋನ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಐಫೋನ್ 17 ಸೀರೀಸ್ ರೀಸೆಂಟ್ ಆಗಿ ಲಾಂಚ್ ಆಯ್ತು. ಇದು ಲಾಂಚ್ ಆದ್ಮೇಲೆ ಪ್ರೀವಿಯಸ್ ಜನರೇಷನ್ ಎಲ್ಲ ಐಫೋನ್ ನ ಬೆಲೆ ಏನಿದೆ ಅದು ಕಮ್ಮಿ ಆಗಿದೆ. ಸೊ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಮತ್ತೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಲ್ಲಿ ಐಫೋನ್ಗಳು ಯಾವ ಪ್ರೈಸ್ ಗೆ ಬರ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಐಫೋನ್ 16 ಸೇಲ್ ನಡಿಬೇಕಾದ್ರೆ ಈ ಒಂದು ಐಫೋನ್ ನ ಪ್ರೈಸ್ 50 ಇಂದ 55,000 ಗೆ ಇಳಿಯುತ್ತೆ. ಹಾಗೆ ನೀವೇನಾದ್ರೂ ಎಕ್ಸ್ಚೇಂಜ್ ಮತ್ತೆ ಬ್ಯಾಂಕ್ ಫೆಸಿಲಿಟೀಸ್ ನ ಯೂಸ್ ಮಾಡ್ಕೊಂಡ್ರೆ ಇದು ಅಂಡರ್ 50,000 ನಮ್ಗೆ ಸಿಗುತ್ತೆ. ಐಫೋನ್ 16 ಮತ್ತೆ 17 ಎರಡೂ ಕೂಡ ಸಿಮಿಲರ್ ಲುಕ್ ಇದೆ. ಹಾಗೆ ಇದರಲ್ಲಿ ಆಪಲ್ ಇಂಟೆಲಿಜೆನ್ಸ್ ಕೂಡ ಮುಂದೆ ಸಿಗುತ್ತೆ. ಮತ್ತೆ ಈ ಒಂದು ಐಫೋನ್ ಅಲ್ಲಿ ನಮ್ಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ನಾವು ನೋಡ್ತಾ ಇದೀವಿ. ನಿಮ್ ಬಜೆಟ್ ಏನಾದ್ರೂ 50,000 ನಿಯರ್ ಇದ್ರೆ ಈ ಒಂದು ಮೊಬೈಲ್ ನ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ಇನ್ನ ಕಮ್ಮಿ ಆಗುತ್ತೆ ನೀವು ಎಕ್ಸ್ಟ್ರಾ ಡಿಸ್ಕೌಂಟ್ ಮತ್ತೆ ಬೆನಿಫಿಟ್ಸ್ ನ ಯೂಸ್ ಮಾಡ್ಕೊಂಡ್ರೆ. ಈ ಒಂದು ವಿಡಿಯೋದಲ್ಲಿ ಬರೀ ಬೇಸ್ ವೇರಿಯಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ಲಸ್ ಸೀರೀಸ್ ಏನಿದೆ ಇದರಲ್ಲಿ ಒಂದು 10,000 ಎಕ್ಸ್ಟ್ರಾ ಅಂತ ಅನ್ಕೊಳ್ಳಿ. ಇವಾಗ ಐಫೋನ್ 16 ಏನಿದೆ ಅದು 50,000 ಒಳಗಡೆ ನಮ್ಗೆ ಸಿಗುತ್ತೆ ಅಂತ ಅಂದ್ರೆ ಐಫೋನ್ 16 ಪ್ಲಸ್ ಏನಿರುತ್ತೆ ಅದು 60,000 ಒಳಗಡೆ ಸಿಗುತ್ತೆ. ಈ ರೀತಿ 10,000 ಸ್ವಲ್ಪ ಜಾಸ್ತಿ ಇರುತ್ತೆ ಪ್ಲಸ್ ಸೀರೀಸ್ಗೆ. ಪ್ರೋ ಮತ್ತೆ ಪ್ರೋ ಮ್ಯಾಕ್ಸ್ ಸೀರೀಸ್ ನ ಪ್ರೈಸ್ ಏನಿದೆ ಅದು ಇನ್ನ ನಮ್ಗೆ ಡಿಸ್ಕ್ಲೋಸ್ ಆಗಿಲ್ಲ. ನೋಡೋಣ ಅದ್ರ ಪ್ರೈಸ್ ಕೂಡ ಎಷ್ಟು ಇರುತ್ತೆ ಅಂತ. ಇನ್ನು ನೆಕ್ಸ್ಟ್ ಬರೋದು ಐಫೋನ್ 15. ಐಫೋನ್ 15 ಕೂಡ ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಫೋನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇದರಲ್ಲೂ ಕೂಡ ನಮ್ಗೆ ಡೈನಾಮಿಕ್ ಐಲ್ಯಾಂಡ್ ಸಿಕ್ತಿತ್ತು. ಈ ಒಂದು ಸೇಲ್ ಅಲ್ಲಿ 40 to 45,000 ಪ್ರೈಸ್ ರೇಟ್ ಅಲ್ಲಿ ನಮ್ಗೆ ಸಿಗುತ್ತೆ. ನೀವೇನಾದ್ರೂ ಎಕ್ಸ್ಚೇಂಜ್ ಮತ್ತೆ ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡ್ರೆ ಅಂಡರ್ 40,000 ನಮ್ಗೆ ಈ ಒಂದು ಐಫೋನ್ 15 ಸಿಗುತ್ತೆ. ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. 2 years ಬ್ಯಾಕ್ ಈ ಒಂದು ಮೊಬೈಲ್ ಲಾಂಚ್ ಆಗಿದ್ದು, ಬಟ್ ಈಗ್ಲೂ ಬೀಸ್ಟ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಸೊ ಐಫೋನ್ 15 ಯಾರಾದ್ರೂ ತಗೋಬೇಕು ಅಂತ ಇದ್ರೆ ಒನ್ ಆಫ್ ದಿ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ನೀವೇನಾದ್ರೂ ಐಫೋನ್ 15 ಪ್ಲಸ್ ತಗೊಂತೀನಿ ಅಂತ ಅಂದ್ರೆ 10,000 ಜಾಸ್ತಿ ಆಗುತ್ತೆ. ಅಂದ್ರೆ 40 ಇರೋದು 50,000 ಒಳಗಡೆ ನಮ್ಗೆ ಐಫೋನ್ 15 ಪ್ಲಸ್ ಸಿಗುತ್ತೆ. ಸೊ 15 ಪ್ಲಸ್ ನ 50,000 ಕೊಟ್ಟು ತಗೊಳ್ಳೋದ್ರ ಬದಲು ಐಫೋನ್ 16 ತಗೋಬಹುದು ಅಂತ ನನ್ಗನ್ಸುತ್ತೆ. ಇನ್ನು ಇದರ ಒಂದು ಪ್ರೀವಿಯಸ್ ಜನರೇಷನ್ ಐಫೋನ್ 14 ಬಗ್ಗೆ ಹೇಳೋದಾದ್ರೆ ಈ ಒಂದು ಮೊಬೈಲ್ ಕೂಡ 35,000 ಒಳಗಡೆ ನಮ್ಗೆ ಸಿಗುತ್ತೆ. ಸೊ 35,000 ಕೊಟ್ಟು ಐಫೋನ್ 14 ತಗೊಳ್ಳೋದಕ್ಕಿಂತ 15 ತಗೋಬಹುದು ಅಂತ ನನ್ಗನ್ಸುತ್ತೆ. ಸೊ 15 ಗೆ ಟ್ರೈ ಮಾಡಿ. ಇನ್ನು ಐಫೋನ್ 13 ಆಗಿರ್ಬೋದು ಮತ್ತೆ ಐಫೋನ್ 12 ಆಗಿರ್ಬೋದು ನಾನು ರೆಕಮೆಂಡ್ ಮಾಡಲ್ಲ. ಹಂಗೂ ನೀವೇನಾದ್ರೂ ತಗೋಬೇಕು ನನ್ನ ಹತ್ರ ಇರೋ ಬಜೆಟ್ ಲಿಮಿಟೆಡ್ ಇದೆ ಅಂತ ಅಂದ್ರೆ ಐಫೋನ್ 12 ಏನಾದ್ರೂ ಒಂದು 20-25,000 ಒಳಗಡೆ ಬಂತು ಅಂತ ಅಂದ್ರೆ ಐಫೋನ್ 12 ನ ನೀವು ತಗೋಬಹುದು. ಹಾಗೆ ಐಫೋನ್ 13 ಏನಿದೆ ಅದು 30,000 ಒಳಗಡೆ ಬರುತ್ತೆ. ನಿಮ್ ಬಜೆಟ್ ಏನಾದ್ರೂ ಅಷ್ಟೇ ಇದೆ ಅಂತ ಅಂದ್ರೆ ನೀವು ಐಫೋನ್ 13 ಮತ್ತೆ 12 ಹೋಗ್ಬೋದು. ಇಲ್ಲ ಅಂತ ಅಂದ್ರೆ 14 ಅಂಡ್ ಎಬೋಗೆ ಹೋಗಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ರೀಸೆಂಟ್ ಆಗಿ 13 ಮ್ಯಾನುಫ್ಯಾಕ್ಚರ್ ಕೂಡ ಸ್ಟಾಪ್ ಮಾಡಿದ್ದಾರೆ. ಸೊ ನಿಮ್ ಇಷ್ಟ. ಹಾಗೆ ನೀವೇನಾದ್ರೂ ಪಕ್ಕ ಮೊಬೈಲ್ ತಗೊಳ್ಳೇಬೇಕು ಅಂತ ಅನ್ಕೊಂಡಿದ್ರೆ ಫ್ಲಿಪ್ಕಾರ್ಟ್ ನ ಪ್ಲಸ್ ಮೆಂಬರ್ಶಿಪ್ ಹಾಗೆ ಅಮೆಝಾನ್ ಪ್ರೈಮ್ ಮೆಂಬರ್ಶಿಪ್ ನ ಪರ್ಚೇಸ್ ಮಾಡಿ. ಯಾಕೆ ಅಂತ ಅಂದ್ರೆ ನೀವು ಮೊಬೈಲ್ ತಗೊಳಕ್ ಹೋಗೋಷ್ಟ್ರಲ್ಲಿ ಎಲ್ಲ ಸ್ಟಾಕು ಖಾಲಿ ಆಗ್ಬಿಟ್ಟಿರತ್ತೆ. ಒಂದು ದಿನ ಹಿಂದೆನೆ ನೀವೇನಾದ್ರೂ ಸೇಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಪ್ರೈಮ್ ಅಥವಾ ಪ್ಲಸ್ ಮೆಂಬರ್ಶಿಪ್ ಇರಲೇಬೇಕಾಗುತ್ತೆ. ಸೊ ಮೊಬೈಲ್ ಏನಾದ್ರೂ ಪಕ್ಕಾ ತಗೊಂತೀನಿ ಅಂತ ಅಂದ್ರೆ ಪ್ರೈಮ್ ಆರ್ ಪ್ಲಸ್ ಮೆಂಬರ್ಶಿಪ್ ನ ತಗೊಳ್ಳಿ. ಇಲ್ಲ ಅಂತ ಅಂದ್ರೆ ಪ್ರೀ ಬುಕಿಂಗ್ ಕೂಡ ಆಫರ್ ನ ಕೊಟ್ಟಿರ್ತಾರೆ. ಸೊ 1,000 ಪೇ ಮಾಡಿ ನಿಮ್ಗೆ ಒಂದು ಮೊಬೈಲ್ ನ ಸ್ಲಾಟ್ ಆಗಿ ಬುಕ್ ಮಾಡ್ಕೊಳ್ಳೋ ರೀತಿ. ಸೊ ಅದನ್ನ ಕೂಡ ಟ್ರೈ ಮಾಡಬಹುದು. ಹಾಗೆ ನೀವೇನಾದ್ರೂ ಮೊಬೈಲ್ ನ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡ್ತಾ ಇದೀನಿ ಅಂತ ಅಂದ್ರೆ ಆಕ್ಸಿಸ್ ಕಾರ್ಡ್ ಮತ್ತೆ ICICI ಕಾರ್ಡ್ ಗಳೇನಿದೆ ಅದನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕೆಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಆಕ್ಸಿಸ್ ಮತ್ತೆ ICICI ಕಾರ್ಡ್ ಗಳ ಮೇಲೆ ತುಂಬಾನೇ ಆಫರ್ ಬರುತ್ತೆ. ಹಾಗೆ ನೀವೇನಾದ್ರೂ ಅಮೆಝಾನ್ ನಲ್ಲಿ ಬುಕ್ ಮಾಡ್ತಾ ಇದೀನಿ ಅಂತ ಅಂದ್ರೆ SBI ಕಾರ್ಡ್ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ SBI ಮೇಲೆ ಆಫರ್ಸ್ ಗಳು ತುಂಬಾನೇ ಬರುತ್ತೆ. ಸೊ ಇದಾಗಿತ್ತು ಸೇಲ್ ಅಲ್ಲಿ ಐಫೋನ್ ಪ್ರೈಸಸ್ ನ ಬಗ್ಗೆ. ಸೊ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.